ನಮ್ಮ ಜೊತೆಗೆ ಶಾಸಕರಾದಂತಹ ನಯನಾ ಮೋಟಮ್ಮ ಅವರಿದ್ದಾರೆ, ಮಾತನಾಡಿಸ್ತೇನೆ. ಮೇಡಮ್, ನಿನ್ನೆ ಕ್ಯಾಬಿನೆಟ್ ವಿಸ್ತರಣೆ ಆಗಿದೆ. ಒಂದೇ ಒಂದು ಸಿಂಗಲ್ ಪೋಸ್ಟ್ ಉಳಿದಿರುವಂಥದ್ದು. ತಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿದೆ, ಚರ್ಚೆಯಲ್ಲಿದೆ. ಏನು ಹೇಳ್ತೀರಿ? ನಾವು 10 ಜನ ಮಹಿಳಾ ಶಾಸಕರಿದ್ದೀವಿ. 6 ಜನ ವಿಧಾನಸಭೆಯಲ್ಲಿ, 4 ಜನ ವಿಧಾನ ಪರಿಷತ್ತಲ್ಲಿ. ಸೊ ಯಾರಿಗಾದರೂ ಇದು ಅವಕಾಶ ಸಿಗಬಹುದು. ಎಲ್ಲರೂ 10 ಜನನೂ ಕನ್ಸಿಡ್ರೇಷನಲ್ಲಿ ಇದ್ದೀವಿ ಅಂತ ನಾನು ಅಂದ್ಕೊಳ್ತೀನಿ. ತಾವು ಮೊದಲ ಬಾರಿ ಶಾಸಕಿಯಾಗಿರೋದ್ರಿಂದ ಸಹಜವಾಗಿ ಸಿಗುತ್ತೋ ಇಲ್ಲೋ ಅನ್ನುವಂತಹ ಚರ್ಚೆಯೂ ಕೂಡ ಇದ್ದೇ ಇದೆ. ಖಂಡಿತ ಅದರಲ್ಲಿ ಆ ಪ್ರಶ್ನೆ ಇದ್ದೇ ಇರುತ್ತೆ. ಯಾಕಂದರೆ ಫಸ್ಟ್ ಟೈಮ್ MLAಸಿಗೆ ಯಾವುದೇ ಪಕ್ಷ ಆಗಲಿ ಅವಕಾಶ ತಕ್ಷಣ ಕೊಡೋದು ಕಡಿಮೆ. ಬಟ್ ಆದರೆ ಈ ಬಾರಿ ಒಂದು ನಿರೀಕ್ಷೆ ಇತ್ತು, ಒಂದು ಆಶಾಭಾವನೆ ಇತ್ತು. ಯೂತಿಗೆ ಕನ್ಸಿಡರ್ ಮಾಡ್ತಾರೆ, ಫಸ್ಟ್ ಟೈಮರ್ಸಿಗೆ ಕನ್ಸಿಡರ್ ಮಾಡ್ತಾರೆ, ಹೆಚ್ಚಿನ ಮಹಿಳಾ ಪ್ರಾತಿನಿಧ್ಯ ಕೊಡ್ತಾರೆ ಅಂತ ಖಂಡಿತ ನಿರೀಕ್ಷೆಯಲ್ಲಿದ್ವಿ. ಕಾಂಗ್ರೆಸ್ ಮಹಿಳಾ ಸಬಲೀಕರಣ ಅನ್ನುವಂಥದ್ದು 33%, ಈಗ 50% ಮಾಡಬೇಕು ಅನ್ನುವಂಥದ್ದು, ಇದೆಲ್ಲದರ ನಡುವೆ ಪಟ್ಟಿ ಅನೌನ್ಸ್ ಆಗೋಕ್ಕೂ ಮುಂಚೆ 2-3 ಮಹಿಳೆಯರಿಗಾದರೂ ಈ ಬಾರಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನಮಾನ ಇರುತ್ತೆ ಅನ್ನುವಂಥದ್ದಿತ್ತು. ಇಲ್ಲಿಯ ತನಕ ಒಂದೂ ಕೂಡ ಆಗಲಿಲ್ಲ. ಇದು ವಿಪಕ್ಷಗಳಿಗೂ ಕೂಡ ಒಂದು ರೀತಿ ಆಹಾರವಾಗಿದೆ. ಕಾಂಗ್ರೆಸ್ ಮಹಿಳಾ ಸಬಲೀಕರಣ ಅನ್ನೋಕ್ಕಿಂತ ಹೆಚ್ಚಾಗಿ ಮಹಿಳಾ ಸಬಲೀಕರಣ ಓವರಾಲ್ ಎಲ್ಲರೂ ಮಾಡಬೇಕು. ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲೂ ಹೆಚ್ಚಿನ ಆದ್ಯತೆ ಸ್ಥಾನಮಾನ ಸಿಗಬೇಕು. ಅದರಲ್ಲಿ ರಾಜಕೀಯದಲ್ಲೂ ಹೆಚ್ಚಿನ ಸ್ಥಾನಮಾನ ಸಿಗಬೇಕು. ಅದು ಸ್ಪೆಷಲಿ ಮಹಿಳಾ ಮೀಸಲಾತಿ ಬಿಲ್ ಏನು ಪಾಸ್ ಆಗಿದೆ ಆ್ಯಂಡ್ ಸದ್ಯದಲ್ಲಿ ಜಾರಿಗೂ ಕೂಡ ಬರುತ್ತೆ. ಆಶ್ಚರ್ಯ ಇಲ್ಲ, 2028 ಚುನಾವಣೆಯಲ್ಲಿ ಜಾರಿಗೆ ಬಂದ್ರೂ ಆಗ ಬಂದ ಸಮಯದಲ್ಲಿ ನಾನು ಇನ್ನೊಂದು ಕಡೆ ಹೇಳಿಕೆ ಕೊಟ್ಟೆ, ನಾವು ಹೊಸ್ಲು ಮೇಲೆ ನಿಂತಿದ್ದೀವಿ, ಅದನ್ನು ದಾಟಬೇಕು. ಅದು ದಾಟುವಂಥ ಕಾರ್ಯನ ನಮ್ಮ ಪಕ್ಷದವರು ಮಾಡಿಸ್ಬೇಕು, ಹಿರಿಯರು ಮಾಡಿಸ್ಬೇಕು. ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಸ್ಪೆಷಲಿ ಈ ಹಿನ್ನೆಲೆಯಲ್ಲಿ, ಈಗೇನಾಗಿರೋ ಹಿನ್ನೆಲೆಯಲ್ಲಿ ಖಂಡಿತ ಪಕ್ಷ ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. DK ಶಿವಕುಮಾರ್ CM ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಯನಾ ಮೋಟಮ್ಮ ಅವರು ಕೂಡ ದೆಹಲಿಗೆ ಹೋದ್ರು, ಒಂದಿಷ್ಟು ಒತ್ತಡ ಹಾಕಿದ್ರು, ನಮ್ಮ ನಾಯಕರು ಅನ್ನುವಂತಹದನ್ನಲ್ಲಿ ಬಿಂಬಿತ ಮಾಡಿಕೊಂಡ್ರು. ಅದಾದ ನಂತರದಲ್ಲಿ ಯಾವಾಗ ಗಾಯತ್ರಿ ಅವರ ಹೋಲ್ಡ್ ಆಯಿತು ಹೆಸರು, ಅದಾದ ನಂತರದಲ್ಲಿ ತಮ್ಮ ಹೆಸರು ಮುನ್ನೆಲೆಗೆ ಬಂತು. ಅದಕ್ಕೂ ಮುಂಚೆಯೂ ಕೂಡ ಲಿಸ್ಟಲ್ಲಿ ಇರುತ್ತೆ ಅನ್ನುವಂತಹದ್ದಿತ್ತು. ಆದರೆ ಇದೀಗ ಒಂದು ಹೋಪು DK ಶಿವಕುಮಾರ್ ಅವರ ಅತ್ಯಾಪ್ತರು ಅನ್ನುವಂತಹ ಚರ್ಚೆ ಆಗ್ತಿದೆ. ಇವತ್ತು ಕೂಡ DK ಶಿವಕುಮಾರ್ ಸರ್ ನನ್ನ ನಾಯಕರು, ನಮ್ಮೆಲ್ಲರ ನಾಯಕರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಆಪ್ತರು ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನನ್ನು ಸುಮಾರು ಸತಿ ಇದನ್ನು ಹೇಳಿದ್ದೀನಿ, ನನ್ನನ್ನು ರಾಜಕೀಯದಲ್ಲಿ ಬೆಳೆಸೋರು, ರಾಜಕೀಯದಲ್ಲಿ ನನಗೆ ಟಿಕೆಟ್ ಕೊಡಿಸಿ ನನಗೆ ಗೆಲ್ಲಿಸ್ಕೊಟ್ಟವರು ಅವರು. ಸೊ ಅವರ ಆಶೀರ್ವಾದ ನನ್ನ ಮೇಲೆ ಮೊದಲಿಂದನೂ ಇದೆ. ಕೊನೆಯದಾಗಿ ಮೇಡಮ್, ಶಾಸಕರು ಒಂದಿಷ್ಟು ಜನ ಅಸಮಾಧಾನಗೊಳ್ತಿದ್ದಾರೆ, ಹಿರಿಯ ಶಾಸಕರು ರಾಜೀನಾಮೆ ಕೊಡ್ತಿದ್ದಾರೆ. ಇರುವಂತಹ 34 ಸ್ಥಾನದಲ್ಲಿ ಯಾವ್ಯಾವ ರೀತಿಯಲ್ಲಿ ತುಂಬಬೇಕೋ ಅದನ್ನು ಮಾಡಿದ್ದಾರೆ ಅನ್ನುವಂತಹದ್ದು DK ಶಿವಕುಮಾರ್ ಅವರ ಒಂದಿಷ್ಟು ಸ್ಪಷ್ಟನೆ. ಅದರ ನಡುವೆ ಇವೆಲ್ಲವೂ ಕೂಡ ನಡೀತಾ ಇದೆ. ಹಿರಿಯ ಶಾಸಕರು ಮತ್ತು ಏನು ಅಸಮಾಧಾನ ಆಗಿರೋ ಶಾಸಕರ ಬಗ್ಗೆ ನಾನೇನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವ್ರದ್ದು ಪರ್ಸ್ನಲ್, ವೈಯಕ್ತಿಕವಾಗಿ ಅವರ ನಿಲುವು, ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಬರೋದಿಲ್ಲ. ಪಕ್ಷಕ್ಕೆ ಡ್ಯಾಮೇಜ್ ಆಗದಿದ್ದಂಗೆ ನಡ್ಕೊಂಡ್ರೆ ಸಾಕು. ಪಕ್ಷದ ಚೌಕಟ್ಟೊಳಗಡೆ ಏನಾದರೂ ಮಾಡ್ಕೊಳ್ಳಿ. AICC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಲಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಲಿ. ಅವ್ರದ್ದು ಏನೇ ಅಸಮಾಧಾನ ಇದ್ದರೆ ಅವರ ಜೊತೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸಲಿ ಅಂತ ನನ್ನ ಒಂದು ಚಿಂತನೆ. ಇದಿಷ್ಟು ಶಾಸಕಿ ನಯನಾ ಮೋಟಮ್ಮ ಅವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.